ಸತ್ಯನಾಗ ಇವೆಲ್ಲ ಇರ್ತಾವನು ಇರಲ್ಲ. ಹಾಗಿದ್ರೆ ಈ 4 ದಿನ ಬದುಕಿನೊಳಗೆ ಯಾಕೆ ಬಡದಾಡಿದ ಮನುಷ್ಯ? ಬರೀ ನಂದ ಇರಲಿ, ನನ್ನವ ರೊಕ್ಕ ಆಗಲಿ, ನನ್ನವ ಆಸ್ತಿ ಆಗಲಿ, ನಂದ ಹೆಸರಾಗಲಿ, ನಾನ ದೊಡ್ಡ ವ್ಯಕ್ತಿ ಆಗಬೇಕು, ನನ್ನ ಮೈ ತುಂಬ ಬಂಗಾರ ಇರಬೇಕು, ನಾ 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 ಇದೇನು ನಾ ಅನ್ನೋದು ಐತಲ್ಲ, ಇದು ಬರೀ ನಾ ಅಂತ ಬಡದಾಡಿದವ ಮತ್ತು ಒಂದು ದಿನ ದೊಡ್ಡ ವ್ಯಕ್ತಿ ಆಗ್ತಾನ. ನಮ್ಮ ಮುಂದೆ ಆಗಿಲ್ಲ. ನಾ ಅಂತ ಯಾರು ಬಡದಾಡಿರಲ್ಲ, ನೀವು ಸೂಕ್ಷ್ಮ ವಿಚಾರ ಮಾಡ್ರಿ, ನಿಮ್ಗೆ ಗೊತ್ತಿರ್ತದೆ. ನೀವು ಹಳ್ಳಿಯವ್ರು ಭಾಳ ಶಾಣೆ ಇರ್ತೀರಿ. ಯಾರು ನಾ ಅಂತ ಬಡದಾಡರಲ್ಲ ಅವ್ರು ಮಣ್ಣಾಗ ಗಪ್ ಚುಪ್ ಮಲ್ಕೊಂಡಾರಿಲ್ಲ. ಮತ್ತು ನಾ ಅಂತ ಬಡದಾಡೋದು ಯಾಕೆ? ಇದ್ದ ದಿನ ಒಂದು ದಿನ ಮನುಷ್ಯ ಹುಟ್ಟುತ್ತಾನ, ಬೆಳಿತಾನ, ದೊಡ್ಡವನಾಗ್ತಾನ, ಸಮಾಜದೊಳಗೆ ಬದುಕ್ತಾನ, ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾನ. ಈ ಸತ್ಯವನ್ನು ತಿಳ್ಕೊಂಡವನ ಮನುಷ್ಯನಾಗಲಿಕ್ಕೆ ಸಾಧ್ಯವಿದೆ. ಅಷ್ಟೇ. ಇದನ್ನು ತಿಳ್ಕೋಬೇಕಿಲ್ಲ, ತಿಳ್ಕೋಬೇಕು ಇಲ್ಲೋ ತಿಳ್ಕೋಬೇಕು, ಸತ್ಯವನ್ನ ಅರಿತ್ಕೋಬೇಕು. ಯಾವುದು ಶಾಶ್ವತ ರೀಪ ಈ ಜಗತ್ತಿನೊಳಗೆ ತಿಳ್ಕೋರಲ್ಲ. ಒಂದು ಸತ್ಯ ಅದ, ನೀವೆಲ್ಲ ನೆನಪಿಟ್ಕೋರಿ. ಕಟ್ಟಿದ ಮನಿ ಏನಿರ್ತದಲ್ಲ, ಮನಿ ಕಟ್ಟಿಸಿರ್ತಾನ, ಮಸ್ತ್ ಬಿಲ್ಡಿಂಗ್ ಮಾಡಿರ್ತಾನ, 3 ಅಂತಸ್ತು ಮಾಡ್ಯಾನ, 4 ಅಂತಸ್ತು ಮಾಡ್ಯಾನ, ಮನಿ ಕಟ್ಟ್ಯಾನಲ್ಲ. ಕಟ್ಟಿದ ಮನಿ ಒಂದು ದಿನ ಬೀಳದ ಬೇಕದು. ಏನ್ ಇವತ್ತು ದೊಡ್ಡ ಹೆಮ್ಮರವಾಗಿ ನಿಮ್ಮ ಮುಂದೆ ಮರಗಳು ನಿಂತಿರ್ತಾವಲ್ಲ, ಅದು ಇನ್ನು 20-30 ವರ್ಷ ಬಿಟ್ಟು ಅದು ಬಾಡಿ ಅದನ್ನು ಕಡಿಯಲೇ ಬೇಕು. ಅದನ್ನು ನನಗೂ ಅಂತ ನಿಮ್ಮ ಮನ್ಯಾಗ ಏನು ದೀಪ ಹಚ್ತಿರಲ್ಲ, ಅದು ಒಂದು ದಿನ ಆರ್ತದ ಇಲ್ಲ ದೀಪ? ಏನು 24 ಗಂಟೆ ಉರಿತದ ದೀಪ? ಒಂದು ದಿನ ಆರ್ತೈತದು. ಹಚ್ಚಿದ ದೀಪ ಆರ್ತದ, ಕಟ್ಟಿದ ಮನಿ ಒಂದು ದಿನ ಬೀಳ್ತದ, ಹೆಮ್ಮರವಾಗಿ ನಿಂತ ಮರ ಒಂದು ದಿನ ಕಡದ ಮೂಲಿ ಗುಂಪಾಗ್ತದ. ಈಗ ನಾನು ನಂದು ಅಂತ ಏನು ಅಹಂಕಾರದಿಂದ ಮೆರೆದಾಡಿದ್ನಲ್ಲ ಮನುಷ್ಯ, ಇವ ಒಂದು ದಿನ ಸತ್ತು ಹೋಗ್ತಾನೆ. ಇದು ವಾಸ್ತವಿಕ ಸತ್ಯ, ನೀವೆಲ್ಲ ತಿಳ್ಕೋಬೇಕು. ಸಾಯ್ತಾನಿವ, ಈ ಮನುಷ್ಯ ಸತ್ತು ಹೋಗ್ತಾನ. ಹಾಗಿದ್ರೆ ಯಾವ್ದು ಮುತ್ತೆರ ಉಳಿಯೋದು ಯಾವುದು? ನಾವೆಲ್ಲ ಸಾಯ್ತೀವಿ. ಹಾಗಿದ್ರೆ ಒಂದು ದಿನ ಏನು ಆಡ್ಕೊಂತಿರ್ತಾವು, ಚಂದ ನಕ್ಕೊಂತಿರ್ತಾವು, ಮರುದಿನ ಇಲ್ಲ. ಮನಿ ಕಟ್ಟಿರ್ತಾವು, ಎಲ್ಲ ಮಾಡಿರ್ತಾವು, ಮರುದಿನ ಇಲ್ಲ. ಒಬ್ಬವ 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನಿ ಕಟ್ಟಿದ್ದ. ಲಕ್ಷ ಕೊಟ್ಟು ಕೇಳ್ರಿ, ಬಹಳ ದೊಡ್ಡ ಮನಿ ಕಟ್ಟಿದ್ದವ. ಮನಿ ಕಟ್ಟಾಕ 50 ವರ್ಷ ಪಾಪ ಅದ್ರ ಜೀವನ ಎಲ್ಲ ಬರೀ ಮನಿ ಕಟ್ಟಾಕ ಇಟ್ಟಿರ್ತದ. ಹುಚ್ಚಪೇಲೆ ಕಟ್ಟಿದ, ಮನಿ ಕಟ್ಟಿದ. ಒಂದು ದಿನ ಏನಾಯ್ತು, ಯಮ ಬಂದ ಮನಿಗೆ ಕೇಳಿದ, ನಿಂದು ಆಯುಸ್ಸು ಮುಗಿದಾಗ ನೀ ನಡಿ ನನ್ನ ಜೊತೆ ಅಂದವ ಯಮ. ಇವ ಅಂದ, ಮೊನ್ನೆರೆ ಮನಿ ಕಟ್ಟಿನಿ, ನನಗೆ 50 ವರ್ಷ ಅಷ್ಟ ನೀನ್ ಕೊಟ್ಟಿರಂದ್ರೆ ಅವಧಿ ಒಳಗ ಅಂದವ. ಯಮ ಅಂದ, ನನಗೇನು ಕೇಳಬೇಡ, ಹೋಗಿ ಬ್ರಹ್ಮನ್ ಕೇಳು, ನಿನ್ನ ಅವಧಿ ಒಳಗ ಬರೀ ನಿನಗೆ 50 ವರ್ಷ ಅಷ್ಟೇ ಕೊಟ್ಟಾನ, ಮುಂದಿಂದ ನನಗೆ ಗೊತ್ತಿಲ್ಲ, ನನ್ನ ಜೊತೆ ಬಾ ಅಂದಿವ ಯಮ. ಹಂಗ ಅನ್ನೋದಕ್ಕನೆ ಅವ ಅಂದ, ನಾ ಬರ್ತೀನಿ ಇಲ್ಲ ಅಂದಿಲ್ಲ, ನನ್ನ ಹೆಂಡ್ರ ಗತಿ ಏನು, ನನ್ನ ಮಕ್ಕಳ ಗತಿ ಏನು, ಚಂದ 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನಿ ಗತಿ ಏನು? ನಾ ಕಟ್ಟಿದ ಮನಿ ಒಳಗ ನಾನೇ ವಾಸ ಮಾಡ್ಲಿಲ್ಲ ಅಂದ್ರೆ ಮನಿ ಕಟ್ಟಿದ ಅರ್ಥ ಇಲ್ಲಲ್ಲ. ಹಾಕಿದ್ರ ಯಮ ನನಗೆ ಇನ್ನೊಂದು 40 ವರ್ಷ ಎಕ್ಸ್ಟೆಂಡ್ ಮಾಡ ಅಂದಿವ ಯಮಂಗ. ಅಂದ್ರೆ ದೇವರಿಗೆ ಟೆಪಿಗೆ ಹಾಕುವ ಮಂದಿ ನಾವು ಅದೀವಂತ ತಲೆಗಿಟ್ಕೋರಿ. ದೇವರಿಗೆ ಮಳ್ಳು ಮಾಡುವ ಮಂದಿ ನಾವು. ಅವ ಅಂದ, ನನಗೇನ 40 ವರ್ಷ ಆಫರ್ ಕೊಡು ಅಂದಿವ. ಯಮ ಅಂದ, ನನಗೇನು ಹೇಳ್ತಿ ಬಿಡ್ತಿ ಗೊತ್ತಿಲ್ಲ, ಬ್ರಹ್ಮ ನಿನ್ನ ಹೆಸರು ಮುಗ್ಶಾನ್, ನಿನ್ನ ಆಯುಷ್ಯ ಒಳಗ, ನಿನ್ನ ಜೀವನದೊಳಗೆ ನಿನಗಿರೋದೇ 50 ವರ್ಷ ನಿಂದ ಮುಗದದ, ಬಾ ನನ್ನ ಜೊತೆ ಅಂದ. ಅದಕ್ಕೆ ಅವ ಅಂದ, ಒಂದು ನಿಮಿಷ ಬಾ, ಕರ್ಕೊಂಡು ಹೋಗೋದ ಖರೆ ಐತಿ, ಕರ್ಕೊಂಡು ಹೋಗೋದು ಖಚಿತ ಐತಿ. ಅಂದ ಮ್ಯಾಗ ನಿನಗೊಂದು ಶರ್ಬತ್ ಮಾಡಿಕೊಡ್ತೀನಿ, ಕುಡಿದು ಹೋಗ ಅಂದಿವ. ಪಾಪ ಅದು ಅಂತೂ ಇಷ್ಟು ದಿನ ನಾ ಯಾರ ಮನಿಗೆ ಹೋಗಿನಲ್ಲ, ಅವರೆಲ್ಲ ನನಗ ನಾ ಕರೆದು ಕೊಡ್ಲೇನ ಅವ್ರು ಬಂದೇ ಬಿಟ್ಟಾರ. ಆದ್ರೆ ಇವ ಯಾಕೋ ಒಬ್ಬ ಚೀಸ್ ಕಾಣಕತ್ತಾನಲ್ಲ, ನಿಂದ್ರು ಬಾ ಏನ್ ಮಾಡಿ ಕೊಡ್ತಾನ ಅಂತೀವಿ. ಯಮ ಪಾಪ ರೆಸ್ಟ್ ಮಾಡ್ತದೆ, ಬೇಸಿಗೆ ಆಗಿತ್ತು ಬಹಳ. ರೆಸ್ಟ್ ಮಾಡೋದಕ್ಕೆ ಒಳಗ ನಿದ್ದೆ ಗುಳಿಗೆ ಕಲಿಸಿದ್ನಂತ ಯಮನಿಗೆ. ನಿದ್ದೆ ಗುಳಿಗೆ ಕಲಿಸಿ ಯಮನಿಗೆ ಕೊಟ್ಟ. ಕುಡಿದ್ ನೋಡಪ್ಪ ಹೆಂಗದ ಭೂಲೋಕದ ಅಮೃತ ಅಂತ ಕೊಟ್ಟ. ಯಮನ್ ಖುಷಿ ಆಯ್ತು. ಕುಡಿದ ತಕ್ಷಣ ಯಮನಿಗೆ ಏನಾಗ್ತದೆ, ನಿದ್ದೆ ಗುಳಿಗೆ ಕೆಲಸ ಚಾಲು ಮಾಡ್ತದೆ. ನಿದ್ದೆ ಬಂತು ಯಮನಿಗೆ. ಯಾವ ಲೆವೆಲ್ಗೆ ನಿದ್ದೆ ಬರ್ತದೆ ಯಮನಿಗೆ ಅಂದ್ರೆ 3 ತಾಸು ಮಲ್ಕೊಂಡ, 4 ತಾಸು ಮಲ್ಕೊಂಡ, 5 ತಾಸು ಮಲ್ಕೊಂಡ. ಯಮಂಗೆ ಎಚ್ಚರಣೆ ಆಗ್ಲಿಲ್ಲ ಅದು. ಆಮೇಲೆ ಇವ ಏನ್ ಲಿಸ್ಟ್ ಮಾಡಿದ್ ನಾವು ಯಮ. ಒಂದೇ ಹೆಸರು ಯಾರ್ದಿತ್ತು, 50 ವರ್ಷ ಒಬ್ಬ ಮನುಷ್ಯನದ್ದಿತ್ತು. ಇವ ಏನ್ ಮಾಡಿದ ಶಾಣೆಕ, ಒಂದೇ ಹೆಸರು ಇದ್ದಿದ್ದು ಇವನ 40 ವರ್ಷ ಆಮೇಲೆ ಬರ್ಕೊಂಡಿವ. ಅಂದ್ರೆ ಲಿಸ್ಟ್ ಬರುತ್ತಕಂದ್ರೆ 40 ವರ್ಷ ಪಾಸ್ ಆಗಿರ್ಬೇಕು ಅದು. ಆಮೇಲೆ ಇವ ಏನ್ ಮಾಡ್ತಾನ, ಹೆಸರು ಕೆಳಗೆ ಬರ್ಕೊಂಡ. ಯಮನಿಗೆ ಎಚ್ಚರ ಆಗ್ತದೆ, ಖುಷಿ ಪಟ್ಟ ಬಾಳ ಯಮ. ಇಷ್ಟು ದಿನ ನಾ ಈ ಸ್ವರ್ಗದೊಳಗೆ ಅಡ್ಡಾಡಿನಿ, ಈ ಭೂಮಿ ಒಳಗೆ ಅಡ್ಡಾಡಿನಲ್ಲ, ಯಾರು ನನಗೆ ಶರಬತ್ ಮಾಡಿ ಕೊಟ್ಟಿಲ್ಲ.
ನೀ ಎಷ್ಟು ನನಗೆ ಖುಷಿ ಕೊಟ್ಟಿ ಅಂದ್ರೆ ನಿನ್ನ ಶರಬತ್ ನನಗ ನಾನಲ್ಲಿ ಮ್ಯಾಲ ಸಹಿತ ನಿದ್ದೆ ಮಾಡಕ್ ಆಗಿಲ್ಲ ನನಗ. ಅಷ್ಟು ಚಲೋ ನೀ ಶರಬತ್ ಕೊಟ್ಟಿ. ನಿನ್ನ ಹೆಸರಪ್ಪ ನಾನು ಮ್ಯಾಗಿತ್ತಲ್ಲ, ನಾನು ಮ್ಯಾಗಿಂದ ಬರೋದಿಲ್ಲ ಕೆಳಗಿಂದ ಬರ್ತೀನಿ ಅಂದಿವ. ಕೆಳಗ್ ನೋಡ್ತಾರ ಉಚ್ಕಲ್ ಹೆಸರು. ಸಾವಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಏನು ಮನುಷ್ಯನಿಗೆ? ನೀನು ಶ್ರೀಮಂತನಾದರೇನು, ನಿನ್ನ ಹತ್ತಿರ ಕರೋಡ್ ರೂಪಾಯಿ ಇದ್ದರೇನು, ನಿನ್ನ ಹತ್ತಿರ ಬಂಗಾರ ಇದ್ದರೇನು, ಸಾವು ಒಂದು ದಿನ ಎಲ್ಲರನ್ನು ಕರ್ಕೊಂಡು ಹೋಗೋದಾಗ. ಈಗ ಆಟ ಆಡ್ತಿರ್ತೀವಲ್ಲ ನಾವೆಲ್ಲ, ಈ ಗೋಲಿಗುಂಡ ಆಡ್ತಾವ ಹುಡುಗರು, ಬಗರಿ ಆಟ ಆಡ್ತಾವ. ಈ ಗೋಲಿಗುಂಡ ಆಡ್ಬೇಕಾದ್ರ ಈ ಮನಿ ಒಳಗ ಒಂದು ಡೆಬ್ಬ್ಯಾಗ ಗೋಲಿಗುಂಡ ಆಡ್ತಿರ್ತಾವ. ಗೋಲಿಗುಂಡ ಆಡ್ಬೇಕಾದ್ರೆ ಎಲ್ಲಾ ಡಬ್ಬ್ಯಾನು ಗೋಲಿಗುಂಡ ತಗೊಂಡು ಸಪರೇಟ್ ಮಾಡಿ ಆಟ ಆಡ್ತಾವ. ನಿಮ್ಮ ಮಕ್ಕಳು ಹೌದಿಲ್ಲ ಆಟ ಆಡ್ತಾವ. ಇಲ್ಲಿ ಆಟ ಮುಗಿದ್ಮ್ಯಾಗ ಹೆಂಗ ಗೋಲಿಗುಂಡ ಒತ್ತಟೆ ಮಾಡಿ ಹೆಂಗ ಡಬ್ಬ್ಯಾಗ ಹಾಕಿ ಇಟ್ಟು ಹೊಕ್ಕೋಲ್ಲ ಮಕ್ಕಳಕ್, ಹಂಗ ನಮ್ಮ ಜೀವನ ಗೋಲಿಗುಂಡ ಆಟ ಇದ್ದಂಗಿದ್ದು. ಈ ಜಗತ್ತಿನೊಳಗೆ ನಾವೆಲ್ಲರೂ ಮೊದಲ ಬಂದಿವಿ, ಹೆಂಗ ಬಂದಿವಿ? ಒಂದ ತಾಯಿ ಹೊಟ್ಟ ಹುಟ್ಟೆ ಬಂದಿವಿ ಎಲ್ಲಾರು. ಗೋಲಿಗುಂಡಿ ಹೆಂಗ ಬಾಟ್ಲಾಗಿಂದ ಹೊರಗೆ ಬಂದಾಗ ಬ್ಯಾರೆ ಬ್ಯಾರೆ ಹಾಕವಲ್ಲ, ಹಂಗ ನಾವೊಬ್ರು ಹಗರಟಿಗ್ಯಾಗ ಹುಟ್ಟಿವಿ, ಒಬ್ರು ತಾಳಿಕೋಟಾಗ ಹುಟ್ಟಿವಿ, ಒಬ್ಬ ಮಸ್ಕನಾಳದಾಗ, ಒಬ್ಬ ಬಿಳೆಬಾನಾಗ ಹಿಂಗ ಹುಟ್ಟಿವಿ. ಈ ಸಾವು ಅನ್ನೋದು ಏನೈತಲ್ಲ, ಹೆಂಗ ಆಟ ಮುಗಿದ ಮ್ಯಾಗ ಗೋಲಿಗುಂಡ ಎಲ್ಲಾ ಒದಟೆ ಮಾಡಿ ಡೆಬ್ಬ್ಯಾಗ ಹಾಕ್ತಾರಲ್ಲ, ಹಂಗ ದೇವರು ಒಂದು ಕರೆ ಕೊಡ್ತಾನ ನಮಗ. ನಿನ್ನ ಆಟ ಮುಗಿದ ಬಾ ಅಂದ್ಮ್ಯಾಗ ಎಲ್ಲರೂ ಹೋಗಿ ಒಂದ ಕಡೆ ಹೋಗಿ ಆಟ ಮುಗಿತು ಅಂದ್ರ ನಿಂದ ಎಷ್ಟು ಕಿಮ್ಮತ್ ಇದ್ರೆ ಏನು, ರೊಕ್ಕ ಇದ್ರೆ ಏನಿದ್ರೆ ಎಲ್ಲ ಒಂದು ಸ್ಮಶಾನ ಅನ್ನೋ ಗುಂಡದ ನಮ್ಮನ್ನ ಹಾಕಿ ಇಟ್ಟು ಬಿಡ್ತಾರಲ್ಲ, ಏನು ಮಾಡಕ ಸಾಧ್ಯವಿಲ್ಲ. ಹಾಗಿದ್ರೆ ಸಾವು ಖಚಿತ ಐತಂದ ಮೇಲೆ ಏನ್ ಮಾಡಬೇಕು ಮನುಷ್ಯ ಅಂದ್ರೆ, ಇದ್ದಾಗ 4 ಚಲೋ ಕೆಲಸ ಮಾಡಿಬಿಟ್ರೆ ಸಾಕು. ಆ ಧರ್ಮಲಿಂಗ ಮೆಚ್ಚುವ ಕಾರ್ಯ ನೀನ್ ಮಾಡಲಿಕ್ಕೆ ಸಾಧ್ಯವಿದೆ. ಇದ್ದಾಗ 4 ಚಲೋ ಕೆಲಸ ಏನು ಮಾಡಬೇಕಾಗಿಲ್ಲ. ನಾ ಹೇಳುದವ, ನೀವೇನ್ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ಯಾರು ಹಿರಿಯರು ಬರ್ತಾರಲ್ಲ ಅವರಿಗೆ ಚಂದ ಪ್ರೀತಿಯಿಂದ ಮಾತನಾಡ್ರಿ. ಯಾರು ಸಣ್ಣ ಹುಡುಗರು ನಿಮ್ಮ ಕಡೆ ಬಂದಾಗ ಅವ್ರ ತಲೆ ಮ್ಯಾಗ ಕೈ ಓರಿಸಿ ಏನ್ ಮಾಡಕತ್ತೀಯಪ್ಪ, ಚಲೋ ಅದೇನು, ಆರಾಮದೇನು ಅಂತ ಪ್ರೀತಿ 4 ಮಾತಾಡ್ರಿ. ಖರ್ಚಾಗತ್ತ ಮಾತನಾಡಕ? ಪ್ರೀತಿ ಮಾತನಾಡಲಿಕ್ಕೆ 4 ಖರ್ಚಾಗತ್ತ? ಏನೂ ಬೇಕಿಲ್ಲ. ಚಲೋ ಮಾತನಾಡುವಂತಹ ವ್ಯಕ್ತಿಗಳು ನೀವೆಲ್ಲ ಆದಾಗ ನಿಮ್ಮ ಬದುಕು ಬಂಗಾರ ಆಗಲಿಕ್ಕೆ ಸಾಧ್ಯವಿದೆಯವ. ನಾವೆಲ್ಲ ಗಳಿಸಿರೋದೆಲ್ಲ ಇನ್ನೊಬ್ಬರು ಪಾಲಾಗಿ ಹೋಗ್ತಾವು. ನಮಗಾಗಿ ಉಳಿದಿರೋದೇನು ಅಂದ್ರೆ, ನೀನೆಷ್ಟು ಒಳ್ಳೆ ಕೆಲಸ ಮಾಡ್ತೀಯಲ್ಲ ಅದು ಮಾತ್ರ ನಿನ್ನ ಪಾಲಿಗೆ ಉಳಿಯಲಿಕ್ಕೆ ಸಾಧ್ಯ ಇದೆ.